ನಕ್ಸಲರ ಶಸ್ತ್ರಾಸ್ತ್ರಗಳು ಎಲ್ಲಿವೆ ಅಂತ ಹೋಮ್ ಮಿನಿಸ್ಟ್ರಿಗೆ ಗೊತ್ತೇ ಇಲ್ವಂತೆ. ಶರಣಾಗತಿ ಪ್ರೋಸೆಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ದಟ್ ಈಸ್ ಸೀರಿಯಸ್ ಲ್ಯಾಪ್ಸ್. ಶಸ್ತ್ರತ್ಯಾಗ ಅಂದ್ರೆ ಶಸ್ತ್ರಗಳನ್ನ ಎಲ್ಲೆಂದರಲ್ಲಿ ಬಿಸಾಕ್ ಬರೋದಲ್ಲ. ಸರೆಂಡರ್ ಆಗೋಕೆ ಬರೋರು ಎಲ್ಲಿಂದ ಬರ್ತಾರೆ, ಹೇಗ್ ಬರ್ತಾರೆ ಅನ್ನೋದು ಹೋಮ್ ಮಿನಿಸ್ಟರ್ಗೆ ಗೊತ್ತಿರ್ಬೇಕಾಗುತ್ತೆ. ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಡೋ ನೀವು ಗೃಹ ಮಂತ್ರಿಗಳಾಗಿರೋದಕ್ಕೆ ಯೋಗ್ಯರ? ನಾನು ಶರಣಾಗತಿ ಆಗಿರೋರ ಬಗ್ಗೆ ಮಾತನಾಡ್ತಿಲ್ಲ, ಅಜ್ಞಾನಕ್ಕೆ ಶರಣಾಗಿರೋ ಗೃಹ ಮಂತ್ರಿಗಳ ಬಗ್ಗೆ. ನಮಸ್ಕಾರ ವೀಕ್ಷಕರೇ. ಮೊನ್ನೆಯಷ್ಟೇ ನಕ್ಸಲರು ಮುಖ್ಯವಾಹಿನಿಗೆ ಬಂದು ಸರ್ಕಾರಕ್ಕೆ ಸರೆಂಡರ್ ಆಗಿರೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಆದ್ರೆ ಈ ಟೈಮ್ನಲ್ಲಿ ಅವರು ತಮ್ಮ ಜೊತೆಗೆ ಶಸ್ತ್ರವನ್ನ ತೆಗೆದುಕೊಂಡು ಬರದೇ ಇರೋದು ಅನುಮಾನಕ್ಕೆ ಎಡೆ ಮಾಡಿದೆ. ರಾಜ್ಯದೆಲ್ಲೆಡೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ನಮ್ಮ ಸನ್ಮಾನ್ಯ ಗೃಹ ಸಚಿವರು, ನಾನಿವ್ರನ್ನ ಗೃಹ ಸಚಿವರು ಅಂತ ಕರಿಬೇಕು, ಗೊತ್ತಿಲ್ಲ ಮಿನಿಸ್ಟರ್ ಅಂತ ಕರಿಬೇಕು ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಯಾವುದೇ ಪ್ರಕರಣದ ಬಗ್ಗೆ ಕೇಳಿ ಅವ್ರ ಹತ್ರ ರೆಡಿಮೇಡ್ ಸ್ಟೇಟ್ಮೆಂಟ್ ರೆಡಿ ಇರುತ್ತೆ, ನನಗೆ ಗೊತ್ತಿಲ್ಲ. ಈಗ ಅದೇ ಕ್ಯಾಸೆಟ್ ರಿಪೀಟ್ ಮಾಡಿದ್ದಾರೆ. ನಕ್ಸಲರು ಶಸ್ತ್ರಾಸ್ತ್ರಗಳನ್ನ ತ್ಯಾಗ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಪರಮೇಶ್ವರ್ ಅವರು, ನಕ್ಸಲರು ಕಾಡಿನಲ್ಲಿ ಎಲ್ಲಿ ಶಸ್ತ್ರಾಸ್ತ್ರಗಳನ್ನ ಬಿಸಾಕಿದ್ದಾರೆ ಅಂತ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಲೂಸ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಒಬ್ಬ ಗೃಹ ಮಂತ್ರಿಯಾಗಿ ಹಿ ಇಸ್ ಡೈರೆಕ್ಟ್ಲಿ ಇನ್ ಚಾರ್ಜ್ ಆಫ್ ಸರೆಂಡರ್. ಆಕ್ಚುಲಿ ನಕ್ಸಲರು ಶರಣಾಗಬೇಕಾಗಿರೋದು ಪೊಲೀಸರಿಗೆ ಪ್ರೊಸೆಸ್ ಪ್ರಕಾರ. ಹೋಗ್ಲಿ, ಇಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಸರ್ಕಾರಕ್ಕೆ ಹೋಗಿ ಶರಣಾಗಿದ್ರು, ಅವರಿಗೇನೋ ಒಂದು ರೀತಿಯಲ್ಲಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿತು ಸರ್ಕಾರ, ಅದಕ್ಕೆ ಹೋಗಿ ಸರ್ಕಾರಕ್ಕೆ ಹೋಗಿ ಶರಣಾದ್ರು ಅನ್ನೋದನ್ನ ನಾವು, ದಟ್ ಇಸ್ ದ ಡಿಫ್ರೆಂಟ್ ಥಿಂಗ್. ಆದ್ರೆ ಒಬ್ಬ ಹೋಮ್ ಮಿನಿಸ್ಟರ್ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾ ಇದ್ದೀರಲ್ಲ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಹೋಮ್ ಮಿನಿಸ್ಟರ್ಗೆ ಅವ್ರು ಹೇಗ್ ಬಂದ್ರು, ಶರಣಾಗತಿ ಪ್ರೊಸೆಸ್ ಹೇಗಾಯ್ತು ಅನ್ನೋದು ಗೊತ್ತೇ ಇಲ್ಲ ಅಂತ ಅಂದ್ರೆ ದಟ್ ಈಸ್ ಸೀರಿಯಸ್ ಲ್ಯಾಪ್ಸ್. ಈ ಶರಣಾಗತಿ ಪ್ರೊಸೆಸ್ ಅಂತ ಹೇಳಿದ್ರೆ ಈ ಕ್ಷಣ ಯೋಚನೆ ಮಾಡಿ ನಾಳೆ ಬಂದು ಸರೆಂಡರ್ ಆಗೋದಲ್ಲ. ಇದಕ್ಕೆ ಅದರದೇ ಆದಂತಹ ಲಾಂಗ್ ಪ್ರೊಸೆಸ್ಗಳಿರುತ್ತೆ. ಹಲವಾರು ದಿನಗಳಿಂದ ಮಾತುಕತೆ ನಡೀತಾ ಇರುತ್ತೆ. ಸರ್ಕಾರದ ಪರವಾಗಿ ಒಬ್ರು ಹೋಗ್ತಾರೆ, ಮಧ್ಯಸ್ಥಿಕೆ ವಹಿಸಿಕೊಂಡು ನಕ್ಸಲರ ಜೊತೆ ಮಾತನಾಡ್ತಾರೆ. ಈ ಒಂದು ಪ್ರೊಸೆಸ್ ಏನ್ ನಡೀತಾ ಇರುತ್ತಲ್ಲ, ಇವೆಲ್ಲಾ ಪ್ರೊಸೆಸ್ನ ಮೇಲ್ವಿಚಾರಣೆ, ಈ ಬಗ್ಗೆ ಗೃಹ ಮಂತ್ರಿಗಳಿಗೆ ಎಲ್ಲಾ ವಿಚಾರಗಳು ಕೂಡ ಗೊತ್ತಿರಬೇಕು. ಯಾರು ಹೋಗಿ ಶರಣಾಗತಿಯ ಮಧ್ಯಸ್ಥಿಕೆನ ವಹಿಸ್ಕೊಂಡಿದ್ರು ಅನ್ನೋದು ಕೂಡ ಇಲ್ಲಿ ಪ್ರಶ್ನಾರ್ಹ. ಈ ಶರಣಾಗುವ ಪ್ರಕ್ರಿಯೆ ಏನಿರುತ್ತಲ್ಲ, ಇವೆಲ್ಲದೂ ಕೂಡ ಹೋಮ್ ಮಿನಿಸ್ಟರ್ ಅಂಡರ್ ನಡೆಯೋದು. ಇದು ಹೋಮ್ ಮಿನಿಸ್ಟರ್ ಗಮನಕ್ಕೆ ಬರಬೇಕು. ಮೊದಲನೇದಾಗಿ ಅವ್ರು ಹೇಗ್ ಬರ್ತಾರೆ, ಎಲ್ಲಿಂದ ಬರ್ತಾರೆ, ಯಾವ ಮಾರ್ಗವಾಗಿ ಬರ್ತಾರೆ, ಅವ್ರು ಏನ್ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಆ ಡಿಮ್ಯಾಂಡ್ ಅನ್ನ ನಮ್ಗೆ ಮೀಟ್ ಆಗುತ್ತೋ ಇಲ್ವೋ, ಅಥವಾ ಇದರಲ್ಲಿ ಕೆಲವು ಅಂಶಗಳನ್ನ ನೆಗೋಸಿಯೇಷನ್ ಮಾಡಬಹುದಾ, ಹೇಗೆ, ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಮೈನ್ಯೂಟ್ ಡೀಟೇಲ್ಸ್ ಕೂಡ ಗೃಹ ಮಂತ್ರಿಗಳ ಗಮನಕ್ಕೆ ಇರಬೇಕು. ಶರಣಾಗತಿ ಆಗೋಕ್ ಬರ್ತಾ ಇರೋರು ಯಾವ ಕಡೆಯಿಂದ ಬರ್ತಿದ್ದಾರೆ, ಅವ್ರ ಹತ್ರ ಏನಿದೆ, ಇವೆಲ್ಲವನ್ನು ಕೂಡ ಹೋಮ್ ಮಿನಿಸ್ಟರ್ ಆದವರು ತಿಳಿದುಕೊಂಡಿರ್ಬೇಕಾಗುತ್ತೆ. ನೀವು ಶಸ್ತ್ರತ್ಯಾಗ ಮಾಡಿ ಬಂದ್ರೆ ನಾವು ನಿಮ್ಗೆಲ್ಲಾ ಫೆಸಿಲಿಟೀಸ್ ನ ಕೊಡ್ತೀವಿ, ಸರ್ಕಾರ ನಿಮ್ ಜೊತೆಗಿದೆ ಅಂತ ಹೇಳ್ಕೊಂಡು ಸರ್ಕಾರ ಒಂದು ರೀತಿಯಲ್ಲಿ ಭರವಸೆಯನ್ನ ಕೊಡುತ್ತೆ, ವಿಶೇಷ ಪ್ಯಾಕೇಜ್ಗಳನ್ನು ಕೂಡ ಘೋಷಣೆ ಮಾಡುತ್ತೆ. ಶಸ್ತ್ರತ್ಯಾಗ ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರಗಳನ್ನ ಎಲ್ಲಂದ್ರಲ್ಲಿ ಬಿಸಾಕಿ ಬರೋದಲ್ಲ. ಇವರೇನು ಬಿಸಾಕ್ ಬಂದಿದ್ದಾರೆ ಶಸ್ತ್ರಾಸ್ತ್ರಗಳನ್ನ ಅಂತ ನಮ್ಮ ಪರಮೇಶ್ವರ್ ಸಾಹೇಬ್ರೇನ್ ಹೇಳ್ತಿದಾರಲ್ಲ, ಇವರು ಬಿಸಾಕಿರುವಂತಹ ಶಸ್ತ್ರಗಳು, ಗನ್ಗಳನ್ನ ಯಾವ್ದೋ ಹುಡುಗಿ ಅದನ್ನ ಬಳಸಿದ್ರು, ಯಾರ್ದೋ ಜನಸಾಮಾನ್ಯರ ಕೈಗೆ ಸಿಕ್ಕಿ ನಾಳೆ ಏನಾದ್ರೂ ಅನಾಹುತ ಆಯ್ತು ಅಂದ್ರೆ ಯಾರಿದಕ್ಕೆ ಹೊಣೆ? ಇದು ಬೇಜವಾಬ್ದಾರಿಯ ಪರಮಾವಧಿ. ಎಲ್ಲೋ ಬಿಸಾಕಿದ್ದಾರೆ, ನಮ್ ಟೀಮ್ ನ ಕಳಿಸ್ತೀವಿ ಅಂತ ಹೇಳ್ತಿರಲ್ಲ ಸ್ವಾಮಿ, ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀರಾ? ಅದೇನ ಆಟ್ಕೆ ಸಾಮಾನ್ ಗನ್ ಅಂತ ಅನ್ಕೊಂಡಿದ್ದೀರಾ? ಅವ್ರೆಲ್ಲೋ ಬಿಸಾಕಿದ್ದಾರೆ, ನಮ್ ಟೀಮ್ ನ ಕಳಿಸ್ತೀವಿ ಅಂತ ಹೇಳೋದಕ್ಕೆ ಇದಾಟ ಅಂತ ಅನ್ಕೊಂಡಿದ್ದೀರಾ ನೀವು? ಒಂದು ರಿಸ್ಪೆಕ್ಟೆಡ್ ಪೋಸ್ಟ್ ನಲ್ಲಿ ಇದ್ಕೊಂಡು ಈ ರೀತಿ ಇರ್ರೆಸ್ಪಾನ್ಸಿಬಲ್ ಹೇಳಿಕೆ ಕೊಡ್ತಿರಲ್ಲ, ನಿಮ್ಗೊಂದು ಕಾಮನ್ ಸೆನ್ಸ್ ಬೇಡವಾ ಹೋಮ್ ಮಿನಿಸ್ಟರ್ ಸರ್? ಸರ್ಕಾರಕ್ಕೆ ಶಸ್ತ್ರಾಸ್ತ್ರಗಳನ್ನ ವಾಪಸ್ ಕೊಡೋದು ಶಸ್ತ್ರತ್ಯಾಗ. ಶಸ್ತ್ರಗಳನ್ನ ಎಲ್ಲಂದ್ರಲ್ಲಿ ಬಿಸಾಕಿ ಬರೋದು ಶಸ್ತ್ರತ್ಯಾಗ ಅಲ್ಲ. ದೇರ್ ಇಸ್ ನಥಿಂಗ್ ಅಗೇನ್ಸ್ಟ್ ದೋಸ್ ಹೂ ಸರೆಂಡರ್ಡ್. ನಾನು ಶರಣಾಗಿರೋರ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಅವ್ರು ಒಳ್ಳೆ ಕೆಲಸಕ್ಕೆ ಹೋರಾಟ ಮಾಡಿದಾರೋ ಅಥವಾ ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗಿದಾರೋ ಅದೆಲ್ಲವನ್ನು ಕೂಡ ಕಾನೂನು ನೋಡ್ಕೊಳ್ಳುತ್ತೆ. ಈಗ ಅವರು ಹಣದ ಆಮಿಷಕ್ಕೆ ಒಳಗಾಗಿ ಬಂದಿದಾರೋ ಅಥವಾ ಒತ್ತಡಕ್ಕೆ ಮಣ ಬಂದಿದಾರೋ ಅದು ಬೇರೆ ವಿಚಾರ. ನಾನು ಶರಣಾಗತಿ ಆಗಿರೋರ ಬಗ್ಗೆ ಮಾತನಾಡ್ತಿಲ್ಲ. ನಾನ್ ಮಾತಾಡ್ತಾ ಇರೋದು ಅಜ್ಞಾನಕ್ಕೆ ಶರಣಾಗಿರೋ ಗೃಹ ಮಂತ್ರಿಗಳ ಬಗ್ಗೆ, ಬೇಜವಾಬ್ದಾರಿಗೆ ಶರಣಾಗಿರೋ ಗೃಹ ಮಂತ್ರಿಗಳ ಬಗ್ಗೆ, ಉಡಾಫೆಗೆ ಶರಣಾಗಿರೋ ಗೃಹ ಮಂತ್ರಿಗಳ ಬಗ್ಗೆ. ಇದೊಂದ್ ಕಡೆ ಆದ್ರೆ ಬೆಳಗಾವಿಯಲ್ಲಿ ಸಿ.ಟಿ. ರವಿಯವರನ್ನ ಪೊಲೀಸ್ ಅಧಿಕಾರಿಗಳು ಇಡೀ ರಾತ್ರಿ ಎಲ್ಲಾ ಕಡೆನೂ ಕೂಡ ಸುತ್ತಾಡ್ಸಿದ್ರು. ಅದಕ್ಕೆ ನೀವೇನ್ ರಿಪ್ಲೈ ಮಾಡಿದ್ರಿ? ನನಗಿದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ರಿ. ಆದ್ರೆ
ನಿಮ್ಮ ಇಲಾಖೆಯ ಪೊಲೀಸ್ ಅಧಿಕಾರಿಗೆ ಬ್ಯಾಕ್ ಟು ಬ್ಯಾಕ್ ಒಂದು ಕಾಲ್ ಬರ್ತಾ ಇತ್ತು. ಆ ಕಾಲ್ನ ರಿಸೀವ್ ಮಾಡೋದಕ್ಕೆ ಅವ್ರು ಆಗಾಗ ಜೀಪ್ ನಿಂದ ಇಳಿದು ಹೋಗಿ ಮಾತನಾಡ್ತಿದ್ರು ಅಂತ ಹೇಳಿ ಸ್ವತಃ CT ರವಿ ಅವರೇ ಹೇಳಿದ್ದಾರೆ. ತಮ್ಮ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳಿಗೆ ಆದೇಶ ಕೊಡುವ ಇನ್ನೊಂದು ಶಕ್ತಿ ಇದೆ ಅನ್ನೋದು ಪರಮೇಶ್ವರ್ ಸಾಹೇಬ್ರ ಗಮನಕ್ಕೆ ಬಂದಿರ್ಲಿಲ್ವಾ, ಅಥವಾ ಬಂದ್ರೂ ಕೂಡ ಡೋಂಟ್ ಕೇರ್ ಆಟಿಟ್ಯೂಡ್ ನ ತೋರಿಸಿದ್ರ? ಇನ್ನು ನಕ್ಸಲರ ವಿಚಾರದಲ್ಲೂ ಕೂಡ ಅಷ್ಟೇ, ಇದು ವೆರಿ ಸೆನ್ಸಿಟಿವ್ ಮ್ಯಾಟರ್. ನಕ್ಸಲರು ಗೊತ್ತಿಲ್ಲ ಅವರು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಹೋರಾಟ ಮಾಡ್ತಿದಾರೋ ಏನೋ ಗೊತ್ತಿಲ್ಲ, ಆದ್ರೆ ಶಸ್ತ್ರಾಸ್ತ್ರಗಳನ್ನ ಎಲ್ಲೆಂದ್ರಲ್ಲಿ ಬಿಸಾಕಿ ಬರ್ತಾರೆ ಅಂತ ಹೇಳಿದ್ರೆ ದಿಸ್ ಇಸ್ ವೆರಿ ಹಾರ್ಮ್. ನಾನು ಆಗ್ಲೇ ಹೇಳ್ದಂಗೆ ಯಾರ್ದಾದ್ರು ಕೈಗೆ ಸಿಕ್ಕಿ ಏನಾದ್ರೂ ಅನಾಹುತ ಆದ್ರೆ, ಏನಾದ್ರೂ ಪ್ರಾಣ ಹೋದ್ರೆ, ಜನರ ಪ್ರಾಣ ಹೋದ್ರೆ ಏನ್ ಮಾಡ್ತೀರಾ ನಾಳೆ? ಅದಕ್ಕೆ ಏನ್ ಉತ್ತರ ಕೊಡ್ತೀರಾ ನೀವು? ಕ್ವೆಶ್ಚನ್ ಇಸ್ ವೆರಿ ಸಿಂಪಲ್. ಶಸ್ತ್ರಾಸ್ತ್ರಗಳನ್ನ ಎಲ್ಲೋ ಬಿಸಾಕಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿಕೆ ಕೊಡುವಂತಹ ನೀವು ಗೃಹ ಮಂತ್ರಿಗಳಾಗಿ ಮುಂದುವರಿಬೇಕೋ ಬೇಡವೋ, ಆ ಯೋಗ್ಯತೆ ನಿಮ್ಗೆ ಇದೆಯೋ ಇಲ್ವೋ ಅನ್ನೋದನ್ನ ನೀವು ಕೇಳ್ಕೋಬೇಕು. ಹಾಗೆ ನಿಮ್ಮನ್ನ CM ಕೂಡ ಪ್ರಶ್ನೆ ಮಾಡಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.